ಫೋಟೋಗ್ರಫಿ ಎಲ್ಲ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಸಬ್ಜೆಕ್ಟ್ ತಗೊಂಡೋಗಿರೋ ಇದು ಸರ್ ಇಲ್ಲ. ಥ್ಯಾಂಕ್ ಯು. ಅಲ್ಟಿಮೇಟ್ ಫಿಲ್ಮ್ ಸರ್. ಯಾಕಂದರೆ ಇದು ಸಮುದ್ರದಲ್ಲಿ ಒಂದು ಬಟ್ ಆ್ಯಕ್ಚುಲಿ ಆ ಥರದ್ದು ಮಾಡ್ಬೋದಿರ್ಬೋದು ಅಷ್ಟೇ ಕಲ್ಲಿ, ಬಟ್ ನಾವು ಇದು ಆ್ಯಕ್ಚುಲಿ ರಿಯಲ್ ಹೀರೋ ನಾವೇ. ತುಂಬ ಅಲ್ಟಿಮೇಟ್ ಸರ್. ಆ್ಯಕ್ಷನ್ಸ್ ಫೈಟ್ ತುಂಬ ಚೆನ್ನಾಗಿದೆ. ಮತ್ತು ಇದುವರೆಗೆ ತಪ್ಪು ಆಗಿದೆ, ಮುಂದೆ ತಪ್ಪು ನಡೀಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ದೊಡ್ಡ ಸಿನಿಮಾನ ಕನ್ನಡದಲ್ಲಿ ನೋಡ್ತಿರೋದು ನಿಮಗೆ ಹೆಂಗೆ ಅನಿಸ್ತದೆ? ಕನ್ನಡದಲ್ಲಿ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಬೇರೆ ಥರ ಸಿನಿಮಾ ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ, ಯಾಕೆಂದರೆ ಒಂದೊಳ್ಳೆ ಸಂದೇಶ ಇದೆ ಇದರಲ್ಲಿ. ಅದರಲ್ಲೂ ಕೂಡ ಜೂನಿಯರ್ NTR ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಭಾಳ ಅದ್ಭುತ ಮತ್ತು ಐತಿಹ್ಯ ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ಜೊತೆಗೆ ಜಗತ್ತಿಗೆ ಮುಂದಿನ ಒಂದು ಭಾರತದ ಭವಿಷ್ಯತ್ತಿಗೆ ಕಟ್ಟಿಕೊಡುವಂಥ ಒಂದು ಚಿತ್ರಣ ಇದು ಅಂತಂದು ಹೇಳಿದರೆ ಖಂಡಿತ ತಪ್ಪಾಗಲಾರದು. ಡಬ್ಬಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಇಷ್ಟೊಂದು ತೆಲುಗಿನಲ್ಲಿ ಇರ್ತಕ್ಕಂಥ ಈ ಚಿತ್ರನೂ ಕೂಡ ಕನ್ನಡದಲ್ಲಿ ಇಷ್ಟೊಂದು ಅರ್ಥಪೂರ್ಣವಾಗಿ ಬಂದಿದೆ ಅಂತಂದರೆ ಬಹಳ ಒಂದು ಮೆಚ್ಚುವಂಥ ವಿಚಾರ, ಮತ್ತು ಅದಕ್ಕೆ ಬಹಳ ಶ್ರಮನೂ ಇದೆ ಅಂತ ಹೇಳಿಬಿಟ್ಟು ಹೇಳ್ಬೋದು. ಜೊತೆಗೆ ಇದರಲ್ಲಿರ್ತಕ್ಕಂಥ ಸೀನರಿಗಳು ಭಾಳ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗೇ ತುಂಬ ಇಷ್ಟ ಆಯಿತು. ಮೊದಲೇ ನಮ್ಮ ಕನ್ನಡದವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಕ್ಷನ್ ಅಂತೂ ಸಖತ್ತಾಗಿದೆ, ಇಂಟರ್ಮಿಷನ್ ಗಂಟ ಸಖತ್ತಾಗಿತ್ತು. ನೆಕ್ಸ್ಟ್ ಈಗ ನೋಡಬೇಕು, ಚೆನ್ನಾಗಿತ್ತು. ಕನ್ನಡ ಡಬ್ಬಿಂಗ್ ಹೇಗಿತ್ತು? ಅವರೇ ಮಾಡಿರೋದ್ರಿಂದ ಒಳ್ಳೆ ರಿಯಲಿಸ್ಟಿಕ್ ಆಗಿತ್ತು. ಅವರೇ ಮಾಡಿರೋದ್ರಿಂದ ಬೇರೆ ಯಾರು ಮಾಡಿದ್ದಾರೆ ಅನಿಸ್ಲಿಲ್ಲ. ನಮ್ಮ ಪ್ರಕಾಶ್ ರಾಜ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಸಿನಿಮಾ. ಕನ್ನಡ ಸಿನಿಮಾ ಥರನೇ ಫೀಲ್ ಕೊಡ್ತಾ ಇತ್ತು. ಹಾಂ, ಫೀಲ್ ಇದೆ, ಯಾಕಂದರೆ ಅವ್ರದ್ದೇ ವಾಯ್ಸ್ ಅಲ್ವಾ, ಚೆನ್ನಾಗಿತ್ತು. ಮೂವಿ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಅವ್ರದ್ದು ಹಿಟ್ ಆಗಲ್ಲ ಅಂತ. ಪ್ರಭಾಸ್ ಅವ್ರದ್ದು ಸಾವು ಆ ಥರ ಆಯಿತು, ಬಟ್ NTRದು ಆ ಥರ ಆಗಲ್ಲ ಅಂತ, NTRದು ಅದೇ ಥರ ಆಗುತ್ತೆ ಅಂತ ಹೇಳಿದರು, ಬಟ್ ಹಂಗಾಗಲಿಲ್ಲ. NTRದು ದೇವರ ಸೂಪರ್ ಆಗಿತ್ತು. ಕನ್ನಡದಲ್ಲಿ ನೋಡಿ ಭಾಳ ಖುಷಿ ಆಯಿತು. ಕನ್ನಡದಲ್ಲಿ ಡಬ್ಬಿಂಗ್ ಸೂಪರಾಗಿ ಮಾಡಿದ್ದಾರೆ, NTR ಅವರೇ ವಾಯ್ಸ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸರ್. ಕನ್ನಡ ಡಬ್ಬಿಂಗ್ NTRದಂತೂ ತುಂಬ 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 ಚೆನ್ನಾಗಿದೆ ವಾಯ್ಸ್ ಕನ್ನಡದಲ್ಲಿ. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸೀನ್ ಇಷ್ಟ ಆಯ್ತು, ಚೆನ್ನಾಗಿತ್ತು. ಕನ್ನಡದಲ್ಲಿ ನೋಡಿ ಖುಷಿ ಆಯ್ತಾ? ನಾನು ನೋಡಿ ಖುಷಿ ಆಯಿತು.